ಯೆಹೋಶುವನ ಮುಂಚೆ ಮೋಶೆ ಲೀಡರ್ ಆಗಿ. ಯಾಕೆ ಮೋಶೆ ಹೆಸರನ್ನ ಇಲ್ಲಿ ಪ್ರಸ್ತಾಪಿಸ್ತಾರೆ, ಮೆನ್ಷನ್ ಮಾಡ್ತಾ ಇದ್ದಾರೆ ದೇವರು? ಅವನೊಬ್ಬ ಲೀಡರ್ ಆಗಿದ್ದ, ಆ ಕಾಲಕ್ಕೆ ಪಾಸ್ಟರ್ ಆಗಿದ್ದ, ಎಲ್ಲವನ್ನ ದೇವ್ರು ಹೇಳಿದ್ದನ್ನ ಜನಗಳಿಗೆ ಹೇಳುವನಾಗಿ. ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಯೆಹೋಶುವನಿಗೆ ದೇವರು ಹೇಳ್ತಾರೆ? ಮೋಶೆ ನಿಮ್ ಗುರು, ನಿಮ್ ಸ್ಪಿರಿಚುವಲ್ ಫಾದರ್ ಏನ್ ಹೇಳಿದಾರೆ ನೋಡಿ, ನಿಮ್ ಪಾಸ್ಟರ್ ಏನ್ ಹೇಳಿದಾರೆ ನೋಡಿ, ಅದನ್ನ ನೀನ್ ಏನ್ ಮಾಡು, ಫಾಲೋ ಮಾಡು. ಮೋಶೆ ಮಾತನ ಇಸ್ರೇಲ್ ಕೇಳಿಲ್ಲ, ಯಾವಾಗಲೂ ರೆಬೆಲ್ ರೆಬೆಲ್ ರೆಬೆಲ್, ನೀರಿಲ್ಲ ಅದಿಲ್ಲ ಇದಿಲ್ಲ. ಪ್ರತಿ ಸರಿ ಮೋಶೆ ಹೇಳಿದ್ದನ್ನ ಜನ ಕೇಳಲಿಲ್ಲ. ನೀನ್ ಕೇಳಿದನ್ನ ನೀನ್ ಕೇಳು, ನೀನ್ ಕೇಳಿದ್ರೆ ಕೃತಾರ್ಥನಾಗ್ತೀಯ, ಅದರ್ವೈಸ್ ಇರೋತ್ರನೇ ಇರ್ತೀಯ. ನೋಡಿ, ಅವ್ರು ಅಲ್ಲೇ ಸತ್ರು. ಅವರು ನಾನು ಮಾಡಿದ ವಾಗ್ದಾನವನ್ನ ಅವ್ರು ಅನುಭವಿಸ್ಲಿಲ್ಲ. ಏನೋ ಮನ್ನಾ ತಿಂದ್ರು, ನೀರು ಕುಡಿದ್ರು, ಅಲ್ಲೇ ಸತ್ರು. ನಾನು ಹೇಳಿದಂತ ಹಾಲು ಜೇನು ಹರಿಯುವ ದೇಶವನ್ನ ನೀನು ನಿನ್ನಿಂದ ಬರೋರು ಅನುಭವಿಸ್ಬೇಕು. ಅದಕ್ಕೆ ಮೆನ್ಷನ್ ಮಾಡ್ತಾರೆ, ಮೋಶೆ ನಿನಗೆ ಹೇಳಿದ್ದನ್ನ ನೀನು ಕರೆಕ್ಟ್ ಆಗಿ ಹೇಳು. ದೇವ್ರು ಏನ್ ಹೇಳಕ್ ಬರ್ತಾರಂದ್ರೆ, ನಿಮ್ಮ ಸಭಾಪಾಲಕರು ಹೇಳುವ ಮಾತಕ್ಕೆ ನೀವು ವಿಧೇಯರಾದ್ರೆ ಸಕ್ಸಸ್ ನಿಮ್ಮ ನೋಡ್ಕೊಂಡು ಬರ್ತೀರಿ.